ಯಜಮಾನ್ರೆ ನನ್ನ ಕೂಲಿ ಕೊಟ್ಬಿಡಿ, ನಾನು ಹೊರಟೋಗ್ತೇನೆ. ಯಾಕೋ ಈಗೇನಾಯ್ತು? ಕೆಲಸ ಎಲ್ಲ ಮಾಡಿದಿಲ್ಲ? ಕೆಲಸ ಎಲ್ಲ ಆಯ್ತು, ಎಲ್ಲ ಮುಗಿಸು ಯಜಮಾನ್ರೆ. ಮತ್ತೇನು ಇದ್ದಕ್ಕಿದ್ದಾಗೆ ಕೆಲಸ ಬಿಟ್ಟು ಹೋಗ್ತೀನಿ ಅಂತೆಲ್ಲ, ಏನ್ ಕತೆ ನಿಂದು? ನಾನು ನೀವು ಹೇಳಿದ ಎಲ್ಲಾ ಕೆಲಸಗಳನ್ನು ಮಾಡ್ತಾ ಇದ್ದೇನೆ, ನೀವು ನನಗೆ ಸಂಬಳನೂ ಸರಿಯಾಗಿ ಕೊಡ್ತಾ ಇದ್ದೀರಿ. ಹೌದು, ಮತ್ತೆ ಏನಾಯ್ತು? ಯಾಕೆ ಇದ್ದಕ್ಕಿದ್ದಾಗೆ ಕೆಲಸ ಬಿಟ್ಟು ಹೋಗ್ತೀನಿ ಅಂತೀಯಾ? ನೀವು ಆ ಕೆಲಸ ಮಾಡು, ಈ ಕೆಲಸ ಮಾಡು ಎಂದು ಹೇಳ್ತೀರಿ, ಆದರೆ ಅಮ್ಮ ಅವರು ನಾನು ಮಾಡುವ ಕೆಲಸ ಮಾಡಿದ್ದನ್ನು ನೋಡಿ ಬೈತಾ ಇರ್ತಾರೆ. ಎಷ್ಟು ದಿನ ಅಂತ ಈ ಬೈಗಳ ಕೇಳಿಸ್ಕೊಂಡು ಕೆಲಸ ಮಾಡಲು ಸಾಧ್ಯ? ನೀವು ಹೇಳಿ. ನೀನು ಅದೃಷ್ಟವಂತಪ್ಪ, ನಿನಗೆ ಹೋಗಲು ಮನೆ ಇದೆ. ನಾನು ಜೀವನ ಪರ್ಯಂತ ಅವಳೊಂದಿಗೆ ಇರಬೇಕು. ನನ್ನ ಸ್ಥಿತಿಯನ್ನು ನೀನೊಮ್ಮೆ ಯೋಚಿಸಿ ನೋಡು. ನಿನ್ನ ಸಂಬಳ ಕೊಡ್ತೇನಪ್ಪ, ನರಕದಿಂದ ಸ್ವರ್ಗಕ್ಕೆ ಹೋಗುವವರಿಗೆ ನಾನು ತಡೆಯಲ್ಲ. ಆಯ್ತು ಹೋಗಪ್ಪ. ಅವನಿಗೆ ಪೂರ್ತಿ ಸಂಬಳ ಕೊಡಬೇಡಿ. ಈ ತಿಂಗಳ ಸಂಬಳದಲ್ಲಿ ಏನಾದರೂ ಬದಲಾವಣೆ ಮಾಡ್ಬೇಕಂತ ಅವನು ಹೇಳಿದ್ದಾನಲ್ಲ, ಅದಕ್ಕೆ ಈಗ ಏನ್ ಮಾಡ್ಬೇಕಂತ ಹೇಳ್ತಾ ಇದ್ದೀಯಾ? ಬದಲಾವಣೆ ಮಾಡಿ ಏನಾದರೂ 500 ರೂಪಾಯಿ ಕಡಿಮೆ ಕೊಡಿ ಸಾಕು. ಅವನು ನಿನ್ನ ಬೈಗುಳ ಕೇಳ್ಕೊಂಡು ಇಲ್ಲಿರಕ್ಕಾಗಲ್ಲ ಅಂತ ಹೊರಟಿದ್ದಾನೆ. ಆದುದರಿಂದ ಅವನಿಗೆ ಪೂರ್ತಿ ಸಂಬಳ ಅಲ್ಲ, ಇನ್ನು ಹೆಚ್ಚಿಗೆ ಕೊಡ್ಬೇಕಾಗುತ್ತೆ ರೀ. ಅದೆಲ್ಲ ನಡೆಯಲ್ಲ. ನಾನು ಏನ್ ಹೇಳ್ದೆ ಹಾಗೆ ಮಾಡಿ. ಅದೇನ್ ಮಾಡ್ತೀಯೋ ಮಾಡು, ನಾನು ಹೊರಟು ಹೋಗ್ತೀನಿ.